ವನಸುಮ ವೇದಿಕೆ ಕಟಪಾಡಿ ಈ ಬಾರಿಯ ನಾಟಕ ಉತ್ಸವ 2020 ಫೆಬ್ರವರಿ 15 ಮತ್ತು 16ರಂದು ಕಟಪಾಡಿಯ ಎಸ್ವಿಎಸ್ ಶಾಲಾ ಆವರಣದಲ್ಲಿ ನಡೆಯಲಿದ್ದು ಇದನ್ನು ಕಾಪು ಶಾಸಕರಾದ ಲಾಲಾಜಿ ಮೆಂಡನ್ ಉದ್ಘಾಟಿಸಲಿದ್ದಾರೆ ಎಂಬುದಾಗಿ ವನಸುಮ ವೇದಿಕೆಯ ಪ್ರಮುಖರಾದ ಬಾಸುಮ ಕೊಡಗು ಹೇಳಿದರು. ಅವರು ಕಟಪಾಡಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಜೆ ಲೋಕೇಶ್, ಹಿರಿಯ ರಂಗಕರ್ಮಿ ಪೆಡ್ರೂರು ರತ್ನಾಕರ ಕಲ್ಯಾಣಿ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಆಚಾರ್ಯ ಭಾಗವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಬಿಜಿ ಮೋಹನ್ ದಾಸ್, ಟಿ ರವೀಂದ್ರ ಪೂಜಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ, ಪ್ರಗತಿಪರ ಕೃಷಿಕ ಎನ್ವಿ ಕೃಷ್ಣಪ್ಪ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಉದ್ಯಾವರ ಮಾಧವ ಆಚಾರ್ಯರಿಗೆ ವನಸುಮ ರಂಗ ಸಮ್ಮಾನ್ ಹಾಗೂ ಪೂರ್ಣಿಮಾ ಸುರೇಶ್ ಇವರಿಗೆ ವನಸುಮ ಪುರಸ್ಕಾರ ಪ್ರದಾನ ಮಾಡಲಾಗುವುದು. ಸಾಂಸ್ಕೃತಿಕ ಸೇವೆಗಾಗಿ ಸ್ವಸ್ತಿಕ್ ಕಲಾ ಸಂಘದ ರಮೇಶ್ ಕೋಟ್ಯಾನ್ ಹಾಗೂ ವೃತ್ತಿರಂಗ ಹಾಗೂ ಸಿನಿಮಾ ನಟ ರಘು ಪಾಂಡೇಶ್ವರ್ ಇವರನ್ನು ಸನ್ಮಾನಿಸಲಾಗುವುದು. ಪಾದುವರಂಗ ಅಧ್ಯಯನ ಕೇಂದ್ರದ ಕೆಂಡೋನಿಯನ್ಸ್ ಹಾಗೂ ವನಸುಮ ವೇದಿಕೆಯ ಇಲ್ಲದ ಕತೆ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು. ಈ ಬಾರಿ ಕೂಡ ನಾವು 2 ದಿನದ ನಾಟಕೋತ್ಸವ ಮಾಡ್ತಾ ಇದ್ದೇವೆ. ಫೆಬ್ರವರಿ 15 ಮತ್ತು 16ರಂದು ಎಸ್ವಿಎಸ್ ಶಾಲೆ ಕಟ್ಪಾಡಿ ಆವರಣದಲ್ಲಿ ಈ ನಾಟಕೋತ್ಸವ ನಡೆಯಲಿಕ್ಕಿದೆ. 2 ದಿವಸ 2 ನಾಟಕ. ಇತ್ತೀಚೆಗೆ ತುಳುಕೂಟ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿರುವಂಥ ಪಾದುವ ರಂಗಾಧ್ಯಯನ ಕೇಂದ್ರದ ಇತ್ತೀಚೆಗೆ ತುಳುಕೂಟದಲ್ಲಿ ಬಹುಮಾನವನ್ನು ಪಡೆದಿರುವಂಥ ಪಾದುವ ರಂಗಾಧ್ಯಯನ ಕೇಂದ್ರದ ಕೆಂಡೋನಿಯನ್ಸ್ ಎನ್ನುವ ನಾಟಕವನ್ನು ಕನ್ನಡ ಭಾಷೆಯಲ್ಲಿ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆಯೇ ಅದೇ ಸ್ಪರ್ಧೆಯಲ್ಲಿ ಹಲವಾರು ಬಹುಮಾನಗಳನ್ನು ಪಡೆದ ವನಸುಮ ವೇದಿಕೆ ಕಲಾವಿದರು ಅಭಿನಯಿಸಿದ ನಾಟಕ ಇಲ್ಲದ ಕತೆ, ಇದನ್ನು ತುಳು ಭಾಷೆಯಲ್ಲಿ ಇಲ್ಲಿ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಫೆಬ್ರವರಿ 15 ಮತ್ತು 16ನೇ ತಾರೀಕಿಗೆ ಈ ಬಾರಿ ವನಸುಮ ವೇದಿಕೆ 2 ಪ್ರಶಸ್ತಿಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ವನಸುಮ ರಂಗ ಸಮ್ಮಾನ್ ಹಾಗೂ ವನಸುಮ ಪುರಸ್ಕಾರ ಅಂತ. ವನಸುಮ ರಂಗ ಸಮ್ಮಾನಿಗೆ ಈ ಬಾರಿ ಹಿರಿಯ ರಂಗಕರ್ಮಿ ಉದ್ಯಾವರ ಮಾಧವ ಆಚಾರ್ಯ ಅವರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು 15ನೇ ತಾರೀಕಿಗೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ವನಸುಮ ರಂಗ ಪುರಸ್ಕಾರ, ವನಸುಮ ಪುರಸ್ಕಾರ ಅಂತ ಇನ್ನೊಂದು ಪ್ರಶಸ್ತಿ, ಅದು ಸ್ವಲ್ಪ ಯುವ ಪ್ರತಿಭೆಗಳಿಗೆ ಅಂತ. ಪೂರ್ಣಿಮಾ ಸುರೇಶ್ ಅವರಿಗೆ ಆ ಪುರಸ್ಕಾರವನ್ನು ಈ ವರ್ಷ ನಾವು ನೀಡಲಿಕ್ಕೆ ಯೋಚನೆ ಮಾಡಿದ್ದೇವೆ. ಅದು 16ನೇ ತಾರೀಕಿಗೆ ಆ ಪ್ರಶಸ್ತಿ ಪ್ರದಾನ ನಡೆಯಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಕಾವ್ಯವಾಣಿ ಕೊಡಗು ಹಾಗೂ ಭಾಸ್ಕರ್ ಯುಕೆ ಉಪಸ್ಥಿತರಿದ್ದರು.